ರೆಡಿ? ನೀವೆಲ್ಲ ರೆಡಿನಾ? ಫಸ್ಟ್ ಆಫ್ ಆಲ್, ಆಲ್ಫಾ ಪಿಕ್ಚರ್ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ದಟ್ಸ್ ಅ ಗುಡ್ ನ್ಯೂಸ್. ಇದರಲ್ಲಿ ಒಂದು ಖುಷಿ ಪಡೋ ವಿಚಾರ ಏನು ಅಂದ್ರೆ, ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಅದನ್ನ ನಾವು ಕಾಪಾಡ್ಕೋಬೇಕು, ಅದನ್ನ ಇನ್ನೊಂದು 10 ಜನಕ್ಕೆ ಹೇಳಬೇಕು ಚೆನ್ನಾಗಿದೆ ಅಂತ. ನಾನು ನೋಡಿರೋ ರೀಸೆಂಟ್ ಫಿಲ್ಮ್ಸ್ ಅಲ್ಲಿ ನನಗೆ ಇವತ್ತು ಆಲ್ಫಾ ನಂಗೆ ಬಹಳ ಇಷ್ಟವಾಯ್ತು. ಹೇಮಂತ್ ಆಸ್ ಅ ಹೀರೋ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಕಾರ್ತಿಕ್ ಅವರಾಗಿರ್ಲಿ ಆಸ್ ಅ ಫೆಲೋ ಆರ್ಟಿಸ್ಟ್, ನಮ್ಮ ಹೀರೋಯಿನ್ ಮೇಡಮ್ಸ್ ಆಗಿರ್ಲಿ, ಡೈರೆಕ್ಟರ್ ಸರ್ದಂತೂ ಎಕ್ಸ್ಟ್ರಾರ್ಡಿನರಿ ವರ್ಕ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನ್ಯೂ ಕಮರ್ಸ್ ನ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ. ಐ ಥಿಂಕ್ ಈಗ ಪ್ರೇಕ್ಷಕರು ನೀವು ಸ್ವಲ್ಪ ಕರುಣೆ ತೋರಿಸ್ಬೇಕು, ಎಲ್ರು ಬಂದು ಈ ಪಿಕ್ಚರ್ನ ನೋಡಿ ನೀವೆಲ್ಲ ಆಶೀರ್ವಾದ ಮಾಡಬೇಕು, ಬೆಳೆಯೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ. ಇವತ್ತು 2ನೇ ಪಿಕ್ಚರ್ ನಾನು ತುಂಬಾ ಇಷ್ಟಪಟ್ಟು ನೋಡಿದ್ದು. ಮೊದಲನೇ ಪಿಕ್ಚರ್ ನಮ್ಮ ಅಣ್ಣನ ಪಿಕ್ಚರು, ಸೆಕೆಂಡ್ ಪಾರ್ಟ್ ಕೇಸ್ ಟು ಸೀತಾರಾಮ್ ಬಿನೋಯ್, ಕೇಸ್ ಟು ಸೀತಾರಾಮ್ ಬಿನೋಯ್ ಅಂತ. ಇದು 2ನೇ ಪಿಕ್ಚರ್ ಆಲ್ಫಾ. 2 ಪಿಕ್ಚರು ಚೆನ್ನಾಗಿದೆ. ದಯವಿಟ್ಟು ಪ್ರೇಕ್ಷಕರೆಲ್ಲ ಬಂದು ಪ್ರೋತ್ಸಾಹಿಸ್ಬೇಕು, ಸಪೋರ್ಟ್ ಮಾಡಬೇಕು, ಬೆಳೆಸ್ಬೇಕು. ನಾವೆಲ್ಲ ಬೆಳಿಬೇಕಾದ್ರೆ ನಮ್ಮನ್ನೆಲ್ಲ ಹೇಗೆ ನೀವು ಬೆನ್ ತಟ್ಟಿ ಬೆಳೆಸಿದ್ರು, ತಪ್ಪು ಮಾಡದಕ್ತಿದ್ರು, ಹಾಗೆ ಈಗಿನ ಕಾಲದ ಮಕ್ಕಳಿಗೂ ಹುಡುಗರಿಗೂ ಇದೇ ತರ ನೀವು ಸಪೋರ್ಟ್ ಮಾಡಬೇಕು. ಇಂಡಸ್ಟ್ರಿ ಚೆನ್ನಾಗುತ್ತೆ, ಇಂಡಸ್ಟ್ರಿಯಿಂದ ಒಳ್ಳೊಳ್ಳೆ ಕಲಾವಿದರು, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ಬೇಕು ಕಲಾವಿದ್ರ ಮೇಲೆ ಹಾಗೂ ಚಿತ್ರರಂಗದ ಮೇಲೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಗುಡ್ ಲಕ್. ಇವೆಲ್ಲ ನೋಡಿದ್ರ ಪಿಕ್ಚರು ಇಷ್ಟ ಆಯ್ತಾ? ಪ್ಲಾನ್ ಮಾಡಮ್ಮ ಕ್ಯಾಮ್ರಾ ಆಗಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರು ನನ್ನ ಬೇರೆ ಸಿನಿಮಾದಲ್ಲಿ ನೋಡಿದ್ರ, ಫಸ್ಟ್ ಟೈಮ್ ಒಬ್ಬ ಡ್ರಗ್ ಮಾಫಿಯಾದಲ್ಲಿ ಇರೋನ್ ನೋಡ್ತಾ ಇದ್ದೀರಾ. ಆಲ್ಫಾದಲ್ಲಿ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಫಸ್ಟ್ ಟೈಮ್ ಡ್ರಗ್ ಎಲ್ಲ ರೆಡಿ ಮಾಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ಎಲ್ಲ ಸೆಲೆಬ್ರಿಟಿಗಳು ಬಂದು ಸಿನಿಮಾ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ನಮ್ಮ ಹೀರೋ ಅವ್ರಿಗೆ ಮೊದಲನೇ ಸಿನಿಮಾ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ ವಿಶ್ ಮಾಡಿ ಹೋದರು. ಮುರಳಿ ಸರ್ ಆಗಿರ್ಬೋದು, ಎಂಟೈರ್ ಇಂಡಸ್ಟ್ರಿ ವೆಲ್ಕಮ್ ಮಾಡ್ತು. ದಯವಿಟ್ಟು ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡ್ಕೋಬೇಕು ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಡೈರೆಕ್ಟ್ರು ವಿಜಯ್ ಸರ್ಗೂ ಇನ್ನೂ ಒಳ್ಳೇದಾಗಬೇಕು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ ಅಂತ ಮನಸಾರ ಹಾರೈಸ್ತೀನಿ. ಆಲ್ಫಾ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಚೆನ್ನಾಗಿ ಮಾಡೋಣ. ಆಲ್ಫಾ ಮೂವಿ ನೋಡಿದೆ, ಬಟ್ ತುಂಬಾ ಚೆನ್ನಾಗಿದೆ. ಒಂದಷ್ಟು ಮೂವೀಸ್ ನಾವು ಹೇಳ್ತೀವಿ, ಅವತ್ತಿಂದಲೂ ಮಾತಾಡ್ತಾನೆ ಇದ್ದೀವಿ, ಕನ್ನಡದಲ್ಲಿ ಮೂವೀಸ್ ಬರ್ತಿಲ್ಲ, ಪರ್ಫಾರ್ಮರ್ಸ್ ಇಲ್ಲ, ಅವೆಲ್ಲ ಒಂದಷ್ಟು ಕಂಪ್ಲೇಂಟ್ಸ್ ಇದೆ ಒಂದಷ್ಟು ಜನತೆಗೆ. ಬಟ್ ಇವತ್ತು ಆಲ್ಫಾ ಮೂವಿ ಅಂತ ನೋಡಿದ್ರೆ ವಿಲನ್ಸ್ ಇರ್ಬೋದು, ಆಕ್ಟರ್ಸ್ ಎಲ್ಲ ಪ್ರತಿಯೊಬ್ಬರು ಇರ್ಬೋದು, ತುಂಬಾ ಚೆನ್ನಾಗಿದೆ ಮೂವಿ. ವಿಜಯ್ ಸರ್ ತುಂಬಾ ಚೆನ್ನಾಗಿ ಕತೆ ಎಲ್ಲ ಕಟ್ಕೊಂಡಿದ್ದಾರೆ. ಅದರಲ್ಲಿ ಆಕ್ಟರ್ಸ್ ಹೊರತು ರಾಕ್ಷಸರು, ಬಾಬಿ, ಕಾರ್ತಿಕ್ ಸರ್ ಸೂಪರ್ ಆಗಿ ಮಾಡಿದ್ದಾರೆ. ಅಯ್ಯಲ್ಲ, ಹೇಮಂತ್ ಇವ್ರು ನಮ್ಮ ಮಾಲೂರು ತಾಲೂಕವ್ರೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬರು ಹೊಸ ಪರಿಚಯ ಆಗಿ, ಹೊಸ ಹೀರೋ ಆಗಿ ಆಲ್ಫಾ ಮುಖಾಂತರ ಬಂದಿದ್ದಾರೆ. ಕಂಗ್ರಾಚುಲೇಷನ್ಸ್ ಸರ್. ಒಳ್ಳೆ ಆ್ಯಕ್ಷನ್ ಹೀರೋ ಆಗೋಂಥ ಎಲ್ಲ ಲಕ್ಷಣಗಳಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವೆಲ್ಲರೂ ವೆಲ್ಕಮ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ. ಕನ್ನಡದ ಜನತೆ ದಯವಿಟ್ಟು ಇದು ಒಳ್ಳೆ ಸಿನಿಮಾ. ಎಲ್ಲರೂ ನಾವು ಹೇಳ್ತಾನೆ ಇರ್ತೀವಿ ಪ್ರತಿ ಸಲ, ಒಳ್ಳೆ ಸಿನಿಮಾ ಬನ್ನಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ. ಬಟ್ ವಿಜಯ್ ಸರ್ ಒಂದು ಡೈಲಾಗ್ ಬರ್ತಿದ್ದಾರೆ ಈ ಸಿನಿಮಾದಲ್ಲಿ, ಬಾಲು ನಾಗೇಂದ್ರ ಮತ್ತು ಇವರೆಲ್ಲ ಒಂದು ವಿಲನ್ಸ್ ಎಲ್ಲ ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಅಂತಂದರೆ, ಜನಗಳು ಇಲ್ದಿರೋ ಜಾಗದಲ್ಲಿ ಅಂತಾರೆ. ಜನಗಳು ಇಲ್ದಿರೋ ಜಾಗ ಯಾವುದು ಅಂದರೆ ಥಿಯೇಟರ್ ಅಂತ. ಅಂದರೆ ವಿಜಯ್ ಸರ್ ಅಷ್ಟು ಆಲೋಚನೆ ಮಾಡಿದ್ದಾರೆ ಈ ಡೈರೆಕ್ಟ್ರು. ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ನಾವಿದ್ದೀವಿ, ಜನಗಳೇ ಇಲ್ಲ, ಅದು ಥಿಯೇಟ್ರಲ್ಲಿ ಇದ್ದೀವಿ ಅಂತ. ಮತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ನೋಡಿ, ಅವ್ರಿಗೆ ಆ ಥರ ಆಲೋಚನೆ ಮಾಡ್ಕೊಂಡು ಆ ಡೈಲಾಗ್ ಬರೆದ್ರು ಅಂತ. ಬಟ್ ಅದನ್ನು ಸುಳ್ಳು ಮಾಡಿಸಿ ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಲ್ಫಾ ಮೂವಿಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಆಲ್ಫಾ ನೋಡಿದೆ. ತುಂಬ ಯೂನಿಕ್ ಆದ ಸಬ್ಜೆಕ್ಟ್. ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಅಂಡ್ ಸ್ಟಾರ್ ಕಾಸ್ಟಿಂಗ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು
ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಡೆಬ್ಯೂ ಮಾಡಿದ್ದಾರೆ ಇವರು, ವೆರಿ ಪ್ರಾಮಿಸಿಂಗ್, ತುಂಬಾ ಚೆನ್ನಾಗಿದೆ. ಅಂಡ್ ಕಾರ್ತಿಕ್ ಮಹೇಶ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಪ್ರೂವ್ ಮಾಡಿದ್ದಾರೆ ವರ್ಸಟೈಲ್ ಆಕ್ಟರ್ ಅಂತ. ರಿಚಲಿ ನಂಗೆ ಅವ್ರದ್ದು ಇಂಟ್ರಡಕ್ಷನ್ ನೋಡ್ತಿರ್ಬೇಕಾದ್ರೆ ಮಾರ್ಕೋ ಮೂವಿ ಮತ್ತೆ KGF ಮೂವಿ ನೆನಪಾಗ್ತಾ ಇತ್ತು. ಅಂಡ್ ವೆರಿ ನೈಸ್, ಅವ್ರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಆಲ್ಫಾ ಲೈಕ್ ವೆರಿ ನೈಸ್, ಎಲ್ಲರೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಮ್ಮ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ಹೋಗಿ ಆಲ್ಫಾ ನೋಡಿ. ಇಡೀ ಆಲ್ಫಾ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ಫಾ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂವಿ ಆಲ್ಫಾ ಇದ್ದಾಗೆ ಇದೆ. ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ರು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಥಿಯೇಟರ್ ಬಂದು ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಅಂಡ್ ನೇಮ್ ಬಗ್ಗೆ ಇವ್ರ ಬಗ್ಗೆ ಅಂತೂ ಹೇಳಕ್ಕೆ ಆಗಲ್ಲ. ಆಕ್ಷನ್ ಅಂತೂ ಮೂವಿಯಲ್ಲಿ ಅದ್ಭುತವಾಗಿದೆ, ಸೂಪರ್ ಆಗಿ ಮಾಡಿದ್ದಾರೆ. ಪ್ರತಿಯೊಬ್ರು ಥಿಯೇಟರ್ಗೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮೂವಿ ತುಂಬಾ ಚೆನ್ನಾಗಿದೆ ಅಂಡ್ ಆಕ್ಷನ್ ಅಂತೂ ತುಂಬಾ ಸಕರ ಮಾಡಿದ್ದಾರೆ. ಅಂಡ್ ಅಗೇನ್ ಕಾರ್ತಿಕ್ ಆಸ್ ಅ ನೆಗೆಟಿವ್ ತುಂಬಾ ದಿನದ ನಂತರ ನೋಡಿರೋದು. ಎಷ್ಟು ಸೀರಿಯಲ್ ಆಗಿರಲಿ, ಮೂವಿ ಆಗಿರಲಿ, ತುಂಬಾ ಪಾಸಿಟಿವ್ ಆಗಿ ಮಾಡಿದ್ರು. ಸೊ ನೆಗೆಟಿವ್ ಅಲ್ಲಿ ಹೇಗೆ ಕಾಣಿಸ್ತಾರೆ ಅನ್ನೋದು ನನ್ನ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ರಿಯಲಿ ಗುಡ್ ಜಾಬ್. ಅಂಡ್ ಎಲ್ಲರೂ ಪಾತ್ರ ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ ಆಕ್ಷನ್ ಓರಿಯೆಂಟೆಡ್ ಅಂಡ್ ವಿತ್ ಅ ಗುಡ್ ಗುಡ್ ಮೆಸೇಜ್. ಸೊ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಇಂಥ ಮೂವಿನ ಡೆಫಿನೆಟ್ ಆಗಿ ಎಲ್ಲರೂ ಬಂದು ನೋಡಬೇಕು ಅಂಡ್ ಹ್ಯಾಸ್ ಟು ಬಿ ಹಿಟ್. ಸೊ ಕಂಗ್ರಾಚುಲೇಷನ್ಸ್, ಆಲ್ ದಿ ವೆರಿ ಬೆಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಫಸ್ಟ್ ಮೂವಿ ಮಾಡಿದಾರೆ ಅಂತ ನಿಜವಾಗ್ಲೂ ನನಗೆ ಅನ್ನಿಸ್ತಾ ಇಲ್ಲ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಸ್ಪೆಷಲಿ ಬಾಡಿ ಮೇಂಟೈನ್ ಮಾಡಿರೋದು ಅಮೇಝಿಂಗ್. ಅಂಡ್ ಸ್ಕ್ರೀನ್ ಮೇಲೆ ಅಮೇಝಿಂಗ್. ಐ ಲೈಕ್ ಎವ್ರಿ ಫೈಟಿಂಗ್ ಸೀನ್ಸ್. ಆಕ್ಚುಲಿ ಮ್ಯೂಸಿಕ್ ಎಲ್ಲ ಡಾನ್ಸ್ ಮಾಡೋ ಥರ ಇತ್ತು. ನನಗೆ BGM ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಕಾರ್ತಿಕ್ ಅವರು ನಾನು ಆ ಲುಕ್ಕಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಒಂದು ಸರ್ಪ್ರೈಸಿಂಗ್ ರೋಲ್ ಮಾಡಿದ್ದಾರೆ. ಅಂಡ್ ಎಂಡ್ವರೆಗೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇವರು ಕೂಡ ಇನ್ಸ್ಪೆಕ್ಟರ್ ರೋಲ್ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಓವರ್ ಆಲ್ ಟೀಮ್ ಫೀಲ್ ವೆರಿ ಪ್ರೌಡ್ ಆಕ್ಚುಲಿ. ಕನ್ನಡ ಇಂಡಸ್ಟ್ರಿಲಿ ಎಲ್ಲರೂ ಸೇರಿ ಇಷ್ಟೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನ ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಸೊ ಗುಡ್ ಲಕ್ ಟು ದ ಹೋಲ್ ಟೀಮ್. ಎಲ್ಲರೂ ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಅವ್ರ ಬಾಡಿ ನೋಡೋಕ್ಕೋಸ್ಕರ ನಾನು ಬರಲೇಬೇಕು. ಥ್ಯಾಂಕ್ ಯು. ತುಂಬಾನೇ ಇಷ್ಟ ಆಯ್ತು. ಅಂಡ್ ಹೇಮಂತ್ ಅವರ ಮೊದಲನೇ ಸಿನಿಮಾ ತರ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಅಂಡ್ ನಾನು 19 ವರ್ಷದಿಂದ ಸರ್ಕಸ್ ಮಾಡ್ತಾ ಇದ್ದೀನಿ, ಬಾಡಿ ಮಾಡಕ್ಕೆ ಆಗ್ತಿಲ್ಲ. ಬಟ್ ಮೊದಲನೇ ಸಿನಿಮಾಲೆ ಅಮೇಝಿಂಗ್ ಆಗಿ ಮಾಡಿದ್ದಾರೆ. ಅಂಡ್ ಕಾರ್ತಿ ಅನ್ಎಕ್ಸ್ಪೆಕ್ಟೆಡ್ ಸಕ್ಕತ್ತಾಗಿ ಆಕ್ಟ್ ಮಾಡಿದ್ದಾನೆ ಕಾರ್ತಿ. ನಾನು ಒಂದು ಡೊಳ್ಳು ಸಿನಿಮಾ ನೋಡಿದ್ದೆ, ಅದಾದ್ಮೇಲೆ ಈ ಸಿನಿಮಾಲಿ ಇಷ್ಟೊಂದು ವಿಲನ್ ಕ್ಯಾರೆಕ್ಟರ್ ಮಾಡಿ ಒಂದು ಅಮೇಝಿಂಗ್ ರೆಸ್ಪಾನ್ಸ್ ಸಿಕ್ತು ಅವ್ನಿಗೆ. ಸೂಪರ್ ಡಾರ್ಲಿಂಗ್. ಅಂಡ್ ಮೇಡಮ್ ಇಬ್ರು ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮಾಡಿದಂತ ಪ್ರತಿಯೊಂದು ಪಾತ್ರನೂ ಅಷ್ಟೇ. ನಮ್ಮ ಬಾಲು ಅವನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಅಂಡ್ ಒಂದೊಳ್ಳೆ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಒಂದು ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಈಗ ಆಲ್ಫಾ ಸಿನಿಮಾ ನೋಡ್ಕೊಂಡ್ವಿ. ಡೈರೆಕ್ಟರ್ ವಿಜಯ್ ಸರ್ ಜೊತೆಗೆ ನಾನು ಹೊಯ್ಸಳ ಪಿಕ್ಚರಲ್ಲಿ ವರ್ಕ್ ಮಾಡಿದ್ದೆ. ಅವ್ರಿಗೆ ಕಟ್ಕೊಡೋ ಪ್ಲೇ ಭಾಳ ಇಷ್ಟ ಆಗಿತ್ತು ಪಿಕ್ಚರ್ ಒಳಗೆ. ಆ್ಯಂಡ್ ಈ ಸಿನಿಮಾದ ಪ್ಲೇನು ಭಾಳ ಇಂಟ್ರೆಸ್ಟಿಂಗ್ ಆಗಿ ಕಟ್ಕೊಟ್ಟಿದ್ದಾರೆ. ಟ್ರೈಲರ್ ನೋಡಿದ್ರೆ ಮೋಸ್ಟ್ಲಿ ನಿಮಗೆ ಒಂದು ಪ್ಯೂರ್ಲಿ ಆ್ಯಕ್ಷನ್ ಡ್ರಾಮಾ ಅಂತ ಅನಿಸ್ತಿರ್ತೈತಿ. ಬಟ್ ಸಿನಿಮಾಗೆ ಬಂದರೆ ನಿಮಗೆ ಆ್ಯಕ್ಷನ್ ಡ್ರಾಮಾ ಜೊತೆಗೆ ಒಂದು ಪ್ರಾಪರ್ ಫ್ಯಾಮಿಲಿ ಡ್ರಾಮಾನು ಅಂತ ಅನಿಸುತ್ತೆ. ಒಂದು ಇಮೋಷನಲ್ ಡ್ರಾಮಾ ಅದನ್ನು ಕಟ್ಕೊಟ್ಟಾರೆ. ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ಲೇ ಜೊತೆ ಕಟ್ಕೊಟ್ಟಿದ್ದಾರೆ. ಆ್ಯಂಡ್ ಹೇಮಂತ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಪ್ರೆಸೆನ್ಸ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದಾರೆ. ಆ್ಯಕ್ಷನ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅಯನ ಅವರು ಮತ್ತು ಕಾರ್ತಿಕ್ ಅವರು ತುಂಬ ಒಳ್ಳೆ ಕಾಸ್ಟಿಂಗ್ ಇದೆ. ರಮೇಶ್ ಚಂದ್ರ ಸರ್ ಆಗಿರ್ಬೋದು, ನಮ್ಮ ಬಾಲು ನಾಗೇಂದ್ರ ಅವರು, ಆಮೇಲೆ ಮಾಂತೇಶ್, ಇನ್ನೊಬ್ರು ಹೇಮಂತ್ ಅಂತ ಅವರು, ಸುಮಾರು ಜನ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಅಂತ ಅಚ್ಯುತಾನ, ಅವಿನಾಶ್ ಸರ್, ತುಂಬ ಒಳ್ಳೆ ಆಕ್ಟ್ರೆಸ್ ಇರುವಂಥ ಸಿನಿಮಾ. ಆ್ಯಂಡ್ ಕಾರ್ತಿ ಐ ಲವ್ ಹಿಮ್ ಇನ್ ನೆಗೆಟಿವ್ ರೋಲ್. ತುಂಬ ಒಳ್ಳೆ ಕಾಸ್ಟಿಂಗು, ತುಂಬ ಒಳ್ಳೆ ಪ್ಲೇ ಇರುವಂಥ ಒಂದು ಸಿನಿಮಾ. ಈ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಟೀಮ್ ಆಲ್ಫಾ. ಮಾತಾಡ್ತಾ ಇದ್ದೀನಿ. ಹೇಮಂತ್ ಕುಮಾರ್ ಅವರ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಅವ್ರ ಶರ್ಟ್ ಹರಿದಾಗ ವಿಸಲ್ ಬೀಳಿಲ್ಲ ಅಂದ್ರೆ ನನ್ನ ಹೆಸರೇ ಅಂದ್ರೆ ಎಲ್ಲರೂ ಕಿರಿಚ್ತಾ ಇದ್ರು ಥಿಯೇಟರ್ ಅಲ್ಲಿ. ಬಹಳ ಖುಷಿ ಆಯ್ತು. ಅಂದ್ರೆ ಬಾಡಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಬರೀ ಜಿಮ್ ಹೋದ್ರು ಅಂತ ಅಷ್ಟೇ. ಅದೊಂದು ಡೆಡಿಕೇಶನ್, ಅದೊಂದು ಡಿಸಿಪ್ಲಿನ್ ಅವ್ರು ತೋರಿಸಿದ್ರು ಅವ್ರ ಮೊದಲನೇ ಸಿನಿಮಾದಲ್ಲಿ. ಬಹಳ ಚೆನ್ನಾಗಿ ಮಾಡಿದ್ರು. ಕಾರ್ತಿಕ್ ಮಹೇಶ್ ನನ್ನ ಮೊದಲನೇ ಸಿನಿಮಾದ ಹೀರೋ.
ಅವನ ಮೊದಲನೇ ಸಿನಿಮಾ ಡೈರೆಕ್ಟರ್ ನಾನು. ಅವನ್ನ ಈ ಥರ ಈಗ ಪರ್ಫಾರ್ಮ್ ಮಾಡೋದು ನೋಡಿ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಈಸ್ ಗ್ರೋನ್ ಅ ಲಾಟ್ ಆಸ್ ಅನ್ ಆ್ಯಕ್ಟರ್. ಒಂದು ಫಸ್ಟ್ ಫಿಲ್ಮಿಂದ ಇಲ್ಲಿವರೆಗೂ ಭಾಳ ಆಸ್ ಅನ್ ಆ್ಯಕ್ಟರ್ ಭಾಳ ಇಂಪ್ರೂವ್ಮೆಂಟ್ ಕಾಣ್ತಿದೆ. ಅವನು ವಿಲನ್ ಆಗಿದ್ರು ಕೂಡ ಅಂದರೆ ಅದರಲ್ಲೂ ಒಂದು ಹೀರೋಗಿರಿ ಕಾಣಿಸ್ತಾ ಇತ್ತು. ಸೊ ಭಾಳ ಖುಷಿ ಆಯ್ತು ನೋಡಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಬಂದೆಲ್ಲ ಥಿಯೇಟರ್ಸ್ ಅಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್, ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಅಂಡ್ ಫಸ್ಟ್ಲಿ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ. ಕಾರ್ತಿಕ್ ಮಹೇಶ್ ಅವರು ಡಿಫ್ರೆಂಟ್ ಕಾರ್ತಿಕ್ ಕಾಣಿಸ್ಕೊಂಡಿದ್ರೆ ತುಂಬಾ ಖುಷಿ ಇದೆ. ಒಂದ್ ಜಾನರ್ ಅಲ್ಲಿ ಕಾರ್ತಿಕ್ ಅವ್ರನ್ನ ನೋಡ್ತೀವಿ, ಈ ಜಾನರ್ ಕಾರ್ತಿಕ್ ಮಹೇಶ್ ಅಲ್ಲಿ ಇದೆ ಅಂತ ನನಗೂ ಈ ಮೂವಿ ಮುಖಾಂತರ ಗೊತ್ತಾಗಿದ್ದು. ಅಂಡ್ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಹೇಮಂತ್ ಅವರು ಇದು ನಿಮ್ಮ ಫಸ್ಟ್ ಮೂವಿ, ಬಟ್ ನನಗೆ ಫಸ್ಟ್ ಮೂವಿ ಅಂತ ಅನ್ಸಿಲ್ಲ. ತುಂಬಾ ಹಾರ್ಡ್ ವರ್ಕ್ ಡೆಡಿಕೇಶನ್ ಇಂದ ಕೊಟ್ಟು ಎಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ರೆ. ಅಂಡ್ ಎಲ್ಲ ಮೂವಿಲೂ ಹೀರೋಗೆ ಜಾಸ್ತಿ ಇಂಪಾರ್ಟೆನ್ಸ್ ಇದ್ರೆ ವಿಲನ್ ಸ್ವಲ್ಪ ಇರುತ್ತೆ, ಕಮ್ಮಿ ಇರುತ್ತೆ. ಸೊ ಇದರಲ್ಲಿ ಇಬ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದ್ದು, ಇಬ್ರು ನಾನ್ ಕಮ್ಮಿ ನೀನ್ ಕಮ್ಮಿ ನನಗೆ ಇಬ್ರು ಸಖತ್ತಾಗಿ ಫೈಟ್ ಕೊಟ್ಟು ಮಾಡಿದ್ರೆ ಅದಕ್ಕೆ ಖುಷಿ ಆಯ್ತು. ಅಂಡ್ ಇಬ್ರು ಹೀರೋಯಿನ್ಸ್ ಕೂಡ ಪ್ರಿಟಿಯಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ರಿಗೂ ನಮಸ್ಕಾರ. ಆಲ್ಫಾ ಸಿನಿಮಾ ಇಟ್ಸ್ ಅ ಬಿಗ್ ಕಾಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಆ್ಯಂಡ್ ಇಬ್ಬರದು ಟಗ್ ಆಫ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ನಾನು ಕಾರ್ತಿಕ್ ಬ್ರೋನ ಹೀರೋ ಆಗಿ ನೋಡಿದ್ದೆ. ಇದರಲ್ಲಿ ಲೈಕ್ ಡಿಫ್ರೆನ್ಶಿಯೇಟ್ ಆಗಿ ನೋಡ್ತಿರೋದು ನಮ್ಗೆಲ್ಲರಿಗೂ ತುಂಬ ಖುಷಿ ಇದೆ. ಆ್ಯಂಡ್ ಇವರು ಯಾರು ಹೇಳಿದಾಗೆ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ. ಸೊ ಫೈಟ್ ಆಗಲಿ, ಡಾನ್ಸ್ ಆಗಲಿ, ಪ್ರತಿಯೊಂದೂ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಏನಿಲ್ಲ, ನೀವೆಲ್ಲರೂ ಈಗ ಸಿನಿಮಾ ನೋಡಿದೀರಾ. ಸೊ ಇದು ಬರೀ ಆಕ್ಷನ್ ಸಿನಿಮಾ ಅಲ್ಲ, ಇಟ್ ಡೀಲ್ಸ್ ಅಬೌಟ್ ಫಾದರ್ಸ್ ಅಂಡ್ ಎಮೋಷನ್ಸ್. ಸೊ ಅದನ್ನ ನಾವು ಪರದೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ತುಂಬಾ ಜವಾಬ್ದಾರಿಯಿಂದ ಸಿನಿಮಾ ಮಾಡಿದೀವಿ. ಸೊ ಜನಗಳು ಜಾಸ್ತಿ ಇನ್ನು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ನಿಮ್ಗೆಲ್ಲ ಇಷ್ಟ ಆಗತ್ತೆ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಯಾರ್ಯಾರು ನೋಡಿದಾರೆ ಅವ್ರು ಎಲ್ಲರಿಗೂ ತುಂಬಾನೇ ಇಷ್ಟ ಆಗ್ತಾ ಇದೆ. ತುಂಬಾ ಪಾಸಿಟಿವ್ ರಿಪೋರ್ಟ್ ಇದೆ. ಬಟ್ ಜನ ಥಿಯೇಟರ್ಸ್ ಬರ್ತಾ ಇರೋದೇ ಒಂದ್ ಸ್ವಲ್ಪ ಕಡಿಮೆ. ಕನ್ನಡ ಸಿನಿಮಾಗಳಿಗೆ ದಯಮಾಡಿ ಹೊಸಬರಿಗೆ ಆಗಿರ್ಬೋದು, ಕನ್ನಡ ಸಿನಿಮಾಗಳಿಗೆ ಆಗಿರ್ಬೋದು, ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂತೀನಿ. ತುಂಬಾ ಹಾನೆಸ್ಟ್ ಎಫರ್ಟ್ಸ್ ಹಾಕಿ ತುಂಬಾ ಅದ್ಭುತವಾಗಿ ಸಿನಿಮಾ ತೆಗೆದಿದೀವಿ. ಎಲ್ಲರಿಗೂ ಇಷ್ಟ ಆಗಿದೆ. ಯಾರ್ಯಾರು ನೋಡಿದಾರೆ ಅವ್ರೆಲ್ಲರೂ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಸೊ ಇನ್ನೂ ಒಂದಷ್ಟು ಜನಕ್ಕೆ ಇದನ್ನ ಸ್ಪ್ರೆಡ್ ಮಾಡಿ ಅವರೆಲ್ಲ ಥಿಯೇಟರ್ಸ್ಗೆ ಬಂದು ನೋಡಿದ್ರೆ ಮಾತ್ರ ನೆಕ್ಸ್ಟ್ ಈ ತರ ಎಫರ್ಟ್ಸ್ ಇನ್ನೂ ಹಾಕಕ್ಕೆ ಸಾಧ್ಯವಾಗುತ್ತೆ ಅಂತ ಕೇಳ್ಕೊಂತ ಇದೀನಿ. ಎಲ್ರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ, ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಥಿಯೇಟರ್ಸ್ ಬಂದು ನೋಡಿ. ಥ್ಯಾಂಕ್ ಯು. ಸರ್, ನಾನು ಇವ್ರದ್ದು ಫ್ಯಾನ್ ಆಗೋಗಿದ್ದೀನಿ. ಯಾಕಂದ್ರೆ ಇವ್ರ ಸ್ಮೈಲು, ಸ್ಟೈಲು ಈಗಿನ ಕಾಲದಲ್ಲಿ ಯಾರು ಇಲ್ಲ ಈ ತರ ಹೀರೋ. ಅಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇವ್ರು ಸ್ಟಂಟ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ಅಷ್ಟು ಸ್ಟೈಲಿಶ್ ಆಗಿ. ಬರಕ್ಕಿಂತ ಮುಂಚೆನೆ ನಾನು ಒಂದು ವಾರ ಮುಂಚೆನೆ ನಿಮ್ದು ಟೀಸರ್ ಅದೆಲ್ಲ ನೋಡಿದ್ದೆ. ಅವಾಗ್ಲೇ ಯಾರಪ್ಪ ಒಳ್ಳೆ ಹೀರೋ ಬಂದಿದ್ದಾರೆ ಒಂದು ಕನ್ನಡಕ್ಕೆ ಅಂತ ನಾನೇ ಸುಸ್ತಾಗಿದ್ದೆ. ಇವತ್ತು ಲೈವ್ ಆಗಿ ನೋಡಿದೆ. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ. ಅಷ್ಟು ರಿಚ್ ಆಗಿದ್ರು, ಅಷ್ಟು ಡೌನ್ ಟು ಅರ್ತ್ ಆಗಿದ್ದಾರೆ. ಆಕ್ಟಿಂಗು ಫಸ್ಟ್ ಟೈಮು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂವಿಲಿ. ತುಂಬಾ ಚೆನ್ನಾಗಿದೆ. ಕಾರ್ತಿಕ್ ಮಹೇಶ್ ಸರ್ ಅಂತೂ ವಿಲನ್ ಕ್ಯಾರೆಕ್ಟರ್ಗೆ ಮಾಡಿಸ್ತಾಗಿದ್ದಾರೆ. ಟೆರರ್ ಆಗಿದ್ದಾರೆ. ಆಮೇಲೆ ಮೇಡಮ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ಒಂದು ಫ್ಲೋ ಅಲ್ಲಿ ತುಂಬಾ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿ ಹೋಗಿದೆ. ಯಾಕಂದ್ರೆ ಅವ್ರ ತಂದೆನ ಅಷ್ಟು ಒಳ್ಳೆ ತರ ತೋರಿಸ್ಬಿಟ್ಟು ಮನೆಗೆ ಅವ್ರನ್ನೇ ಇದು ಮಾಡ್ತಾರೆ. ಅದು ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನಿಮ್ಮಪ್ಪ ಅಲ್ಲ, ಸಾರಿ, ಇವರಪ್ಪ. ಇವರಪ್ಪ ನನಗೆ ತುಂಬಾ ಬೇಜಾರಾಯ್ತು. ಅಯ್ಯೋ, ಆತರ ಆಗ್ಬಾರ್ದಾಗಿತ್ತು ಇವ್ರ ತಂದೆ ಅಂತ. ಆತರ ಒಂಥರ ಸೆಂಟಿಮೆಂಟ್ ಫೀಲ್ ಆಗೋ ತರ ಒಂದು, ಅದು ರಿಯಲ್ ತರ ತೆಗ್ದಿದ್ರೇನೆ ಫೀಲ್ ಬರೋದು. ಡೈರೆಕ್ಟರ್ ಸರ್ ಅಂತೂ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಮೂವಿನ. ಒಂದು ಆಕ್ಷನ್ ಆಗ್ಲಿ, ಫೈಟ್ ಆಗ್ಲಿ, ಸಾಂಗ್ ಆಗ್ಲಿ, ಎಲ್ಲದಕ್ಕಿಂತ ಜಾಸ್ತಿ ಇವ್ರ ಡ್ಯಾನ್ಸ್ ನನಗೆ ತುಂಬಾ ಇಷ್ಟ ಆಯ್ತು. ಇವ್ರ ಸ್ಟೈಲು ಅಲ್ಲು ಅರ್ಜುನ್ ತರ ನಂಗೆ ಫೀಲ್ ಆಯ್ತು. ಆ ಸ್ಟೈಲಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಅಷ್ಟು ಚೆನ್ನಾಗಿ ಇಷ್ಟ ಆಯ್ತು ನನಗೆ ಈ ಮೂವಿ. 100% 100 ಡೇಸ್ ಓಡೋದಂತೂ ಗ್ಯಾರಂಟಿ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಎಲ್ಲರಿಗೂ ಕೇಳ್ಕೊಂತೀನಿ, ಈ ತರ ಹೊಸ ಪ್ರತಿಭೆನ ಬೆಳೆಸಿ. ಹಂಗೆ ನೀವು ನಮ್ಮ ಮಗನ್ ಮಾಡ್ತಾ ಇದೀನಿ, ಅವ್ರು ಕರೆದಾಗ ದಯವಿಟ್ಟು ಬನ್ನಿ. ಸರ್ ಅಂತೂ 3 ಸಲ ಕರೆದ್ರು ಬಂದಿಲ್ಲ. ಅವ್ರು 1 ಸಲ ಕಾಟಾಚಾರಕ್ಕೆ ಕರೆದ್ರು ನಾನು ಇವತ್ತು ಬಂದಿದ್ದೀನಿ. ಸರ್, ಇದೇ ಖುಷಿ ಏನೂ ಇಲ್ಲ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಆಲ್ಫಾ ಮೂವಿ ಹೇಳ್ಬೇಕಂದ್ರೆ ಸೊಸೈಟಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ.
ಯಾರ್ಯಾರು ಡ್ರಗ್ಸ್ ಅದು ಇದು ಎಲ್ಲ ಮಾಡಕ್ ಹೋಗ್ಬೇಡಿ. ತುಂಬಾ ಪ್ರಾಬ್ಲಮ್ ಆಗುತ್ತೆ, ಫ್ಯಾಮಿಲಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಈ ಮೂವಿ ನೋಡಾದ್ಮೇಲೆ ನನಗೆ ತುಂಬಾ ಬುದ್ಧಿ ಬಂದಿದೆ. ಯಾವ ತರ ಸೊ ಇನ್ನು ಎಷ್ಟು ಜನ ಈ ಮೂವಿ ನೋಡಿಲ್ಲ, ಆಲ್ಫಾ ಮೂವಿನ, ಎಲ್ಲಾರು ಬಂದು ನೋಡ್ಲೇಬೇಕು. ನಮಸ್ಕಾರ. ನಕಲೇ ಥ್ಯಾಂಕ್ ಯು. So much ನಮ್ಮ ಮೂವಿಗೆ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಟು ಆಲ್ ದ ಮೀಡಿಯಾ ಪೀಪಲ್ ಹೂ ಕಮ್ ಟುಡೇ. ಎಲ್ಲರೂ ಪ್ಲೀಸ್ ಸಿನಿಮಾ ನೋಡಿ. ಒಂದು ಫುಲ್ಲಿ ಕಮರ್ಷಿಯಲಿ ಪ್ಯಾಕ್ ಮೂವಿ ಇರುತ್ತೆ. ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಆಕ್ಷನ್ ಇದೆ, ಎಲ್ಲಾನು ಇದೆ. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್. ಎಲ್ಲರೂ ಅವರ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ಇವಾಗ ಕೇಳಿದಿರಾ, ನಾವು ಒಳ್ಳೊಳ್ಳೆ ರೆಸ್ಪಾನ್ಸ್ ಕೇಳ್ತಾ ಬಂದಿದ್ದೀವಿ. ತುಂಬಾನೇ ಖುಷಿ ಆಗ್ತಾ ಇದೆ, ತುಂಬಾನೇ ಇಷ್ಟಪಡ್ತಾ ಇದೆ. ಪ್ರತಿಯೊಂದು ಕ್ಯಾರೆಕ್ಟರ್ನ ತುಂಬಾ ಇಷ್ಟಪಟ್ಟು ಎಲ್ಲರೂ ನೋಡ್ತಾ ಇದ್ದಾರೆ. ಪವರ್ ಪ್ಯಾಕ್ ಇರೋಂಥ ಒಂದು ಸಿನಿಮಾ, ಆಕ್ಷನ್, ರೊಮ್ಯಾನ್ಸ್, ಕಾಮಿಡಿ ಎಲ್ಲಾನು ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ನಮ್ಮ ವಿಜಯ್ ನಾಗೇಂದ್ರ ಸರ್ ತುಂಬಾನೇ ಚೆನ್ನಾಗಿ ತೆಗ್ದಿದ್ದಾರೆ. ದಯಮಾಡಿ ಎಲ್ಲ ಆಡಿಯನ್ಸ್ಗೂ ಇದೊಂದು ಕೇಳ್ಕೊತೀನಿ, ಥಿಯೇಟರ್ಸ್ಗೆ ಬಂದು ನೋಡಿ, OTTಗೆ ಬರೋವರೆಗೂ ಕಾಯ್ಬೇಡಿ. ದಯಮಾಡಿ ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ.